ಹಾಯ್ ಫ್ರೆಂಡ್ಸ್, ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ನಾನು ಹೆಲ್ತಿ ಪಾಯಸ ಮಾಡಿದ್ದೇನೆ. ಇದು ಬರೀ ಹೆಸರು ಬೇಳೆ, ಸ್ವಲ್ಪ ಸಬ್ಬಕ್ಕಿ, ಆಮೇಲೆ ತೆಂಗಿನ ಹಾಲು. ಫಸ್ಟ್ ಹಾಲಲ್ಲಿ ಮಾತ್ರ ತಗೊಂಡು ಪಾಯಸ ಮಾಡಿರೋದು. ಸೂಪರಾಗಿ ಬಂದಿದೆ. ಬೆಲ್ಲದ ಪಾಯಸ, ಅದು ಆರ್ಗ್ಯಾನಿಕ್ ಬೆಲ್ಲ, ಬೇರೆ ಬೆಲ್ಲ, ಹಳದಿ ಕಲರ್ ಬೆಲ್ಲ ಉಪಯೋಗಿಸೋದೇ ಬೇಡ, ಅದರಲ್ಲಿ ಸಲ್ಫೇಟ್ ಇರುತ್ತಂತೆ. ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲ ತಂದು ಪಾಯಸ ಮಾಡಿ ನಿಮಗೆಲ್ಲರಿಗಿದು ಹೇಗೆ ಮಾಡಿದ್ದೇನೆ ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೇನೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಾಕು ನನ್ನ ಮೇಲೆ ಇಲ್ಲಿ ಪ್ಲೀಸ್. ನಾನು ನನ್ನ ಪ್ರತಿಯೊಂದು ಅಡುಗೆನೂ ಕೂಡ ಯಾವ ಕಾಪಿನಲ್ಲ, ಬೇರೆಯವರು ಹೇಳಿಕೊಟ್ಟ ಅಡುಗೆ ಎಲ್ಲ, ಬೇರೆಯವರ ವೀಡಿಯೋ ಕದ್ದಿದ್ದೆಲ್ಲ ನನ್ನ ಸ್ವಂತದೇ. ಹಾಗಾಗಿ ಇದನ್ನು ನೋಡಿ ನೀವೆಲ್ಲ ಸಪೋರ್ಟ್ ಮಾಡಿ. ನನ್ನ ಈ ಒಂದು ಕಷ್ಟಕ್ಕೆ ನಿಮ್ಮದೊಂದು ಸಹಕಾರ ಇರಲಿ. ಬನ್ನಿ ಹಾಗೆ ನೋಡಿ ಬರುವ. ಅವತ್ತು ನಿಮಗೆ ಬೇಳೆ ಉರಿದು ಬಿಟ್ಟು ನಾನು ಪಾಯಸ ತೋರಿಸಿರೋದು. ಇವತ್ತು ಹೆಸರು ಬೇಳೆಯನ್ನು ಉರಿಯದೇ ಪಾಯಸ ಮಾಡುವ. ಎರಡೂ ಕೂಡ ತುಂಬ ರುಚಿಯಾಗಿರ್ತದೆ. ಅವತ್ತು ಕಡಲೆಬೇಳೆ ಹಾಕಿದ್ದೆ, ಇವತ್ತು ಕಡಲೆಬೇಳೆ ಇಲ್ಲ, ಹೆಸರು ಬೇಳೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಹಾಕೋಣ. ಇವೆರಡನ್ನು ತೊಳೆದು ಚೆನ್ನಾಗಿ 3 ಸಲ ತೊಳಿಬೇಕು. ಒಟ್ಟೊಟ್ಟಿಗೆ ಎರಡನ್ನು ತೊಳೆದು ಮತ್ತೆ ಇದನ್ನು ಬೇಯಲಿಕ್ಕಿಡುವ. ನಾವು ಒಂದು ಸಲ ಕುದಿದ ಮೇಲೆ ಸಿಮ್ಮಲ್ಲಿ ಇಟ್ಟರಲ್ಲೇ ಬೇಯ್ತಾ ಇರುತ್ತೆ. ಮಧ್ಯೆ ಮಧ್ಯೆ ಬಂದು ನಾವು ನೋಡಬೇಕು. ಇದನ್ನು ಇವಾಗ ಬೇಯಲಿಕ್ಕಿಡುವ. ಮತ್ತು ನಾವು ತೆಂಗಿನ ಹಾಲನ್ನೆಲ್ಲ ರೆಡಿ ಮಾಡುವ. ಸರಿಯಾಗಿ ಬೇಯಲಿದೀಗ ನೋಡಿ. ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಕುದೀತಾ ಇದೆ, ಇನ್ನೊಂದಷ್ಟು ಬೇಯಲಿ. ಇಲ್ಲಿ ಒಂದಡಿ ತೆಂಗಿನಕಾಯಿನ ನಾನು ತುರಿದಿಟ್ಟಿದ್ದೇನೆ. ಇದನ್ನು ಕಡೆದು ಇದರ ಹಾಲು ತಗೊಂಡು ಈಗ ಬರ್ತೇನೆ ನಾನು. ನೋಡಿ, ತೆಂಗಿನಕಾಯಿ ಕಡೆದು ಜರಡೆ ಪಾತ್ರೆಯಲ್ಲಿ ಹಾಕಿ ಹಿಂಡಿ ಹಾಲು ತೆಗೆದಿದ್ದಾಯಿತು. ತೆಂಗಿನಕಾಯಿ ಹಾಕಿ ಪಾಯಸ ಮಾಡೋರಿದ್ದಾರೆ, ಆದರೆ ಅದಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಈಗ ತೆಂಗಿನ ಹಾಲಲ್ಲಿ ಮಾಡಬೇಕು. ಸ್ವಲ್ಪ ಹಿಂಡಿ ವೇಸ್ಟ್ ಆಗ್ತದೆ, ಅಷ್ಟು ಬಿಟ್ಟರೆ. ನೋಡಿ, ಏನಿಲ್ಲ, ತೆಂಗಿನಕಾಯಿನ ಚೆನ್ನಾಗಿ ನೈಸಾಗಿ ನೀರು ಹಾಕಿ ಕಡೆದು, ಈಗ ತೂತಾದ ಸಣ್ಣ ತೂತಿನ ಪಾತ್ರೆ ಬರ್ತಾವಲ್ವ, ಅದರೊಳಗಡೆ ಹಾಕಿ ಚೆನ್ನಾಗಿ ಹಿಂಡಬೇಕು. ಮತ್ತು ಸ್ವಲ್ಪ ನೀರು ಹಾಕಿ ಹಿಂಡಬೇಕು. ಆಗ ಒಂದು ಇಡೀ ತೆಂಗಿನಕಾಯಿಯಲ್ಲಿ ಇಷ್ಟು ಹಾಲು ಸಿಕ್ಕಿತ್ತು ನೋಡಿ. ಇದರಲ್ಲಿ ಈಗ 700 ಗ್ರಾಮ್ ಬೆಲ್ಲ ಇದೆ. ನಮ್ಮ ಇವತ್ತಿನ ಪಾಯಸಕ್ಕೆ 1 ಗ್ಲಾಸ್ ಹೆಸರು ಬೇಳೆ ಇತ್ತಲ್ವ, 600 ಗ್ರಾಮ್ ಬೆಲ್ಲ ಸಾಕಾಗ್ಬೋದು. ಮತ್ತು ನೋಡಿ ಹೆಚ್ಚು ಕಮ್ಮಿ ಬೇಕಂದ್ರೆ ಹಾಕ್ಬೋದು. ಹಾಗಾಗಿ ನಾನಿಲ್ಲಿ 700 ಗ್ರಾಮ್ ತಗೊಂಡಿದ್ದೇನೆ. ಎಲ್ಲ ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ. ಒಂದಿಷ್ಟು ಪೀಸ್ ಸೈಡಲ್ಲಿ ಇಟ್ಟು ಬಾಕಿ ಎಲ್ಲವನ್ನು ಹಾಕಿ, ಅದು ಬೇಕಂದ್ರೆ ಹಾಕುವ. ಇದು ಕೆಲವರಿಗೆ ಸಿಹಿ ಬೇಕಾಗ್ತದೆ, ಕೆಲವರಿಗೆ ಸಿಹಿ ಆಗೋದೇ ಇಲ್ಲ. ಅದಕ್ಕೆ ಅನುಸಾರವಾಗಿ ಬೆಲ್ಲವನ್ನು ಹಾಕಬೇಕು. ಈಗ ಹೆಸರು ಬೇಳೆ ಒಳ್ಳೆ ಬೆಂದಿದೆ ಅಲ್ವಾ. ಬೆಂದಿರುವ ಹೆಸರು ಬೇಳೆಗೆ ಸ್ಟವನ್ನು ಫುಲ್ಲಲ್ಲಿಟ್ಟು ಈ ಥರ ಬೆಲ್ಲ ಹಾಕಿ ಹತ್ತಿರವೇ ನಿಂತು ಕದಡಿಸಬೇಕು. ಇಲ್ಲಾಂದರೆ ಬೆಲ್ಲ ಸೀದು ಹೋಗ್ಬೋದು. ಪಕ್ಕದಲ್ಲೇ ನಿಂತ್ಕೊಳ್ಬೇಕು. ಒಂದು 5 ನಿಮಿಷ ಕೆಲಸ ಅಷ್ಟೇ. ಎಲ್ಲ ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಮೊದಲೇ ಹೇಳಿದಾಗೆ ನೋಡಿ ಮತ್ತೆ ಹಾಕ್ಕೊಳ್ಳಿ. ಅಂದರೆ ಲೆಕ್ಕ, ನಮ್ಮ ಲೆಕ್ಕ 600 ಗ್ರಾಮ್, ಒಂದು ಮೀಡಿಯಮ್ ಗಾತ್ರದ ಹೆಸರು ಬೇಳೆ, ಒಂದು ತೆಂಗಿನಕಾಯಿಗೆ ಒಂದು 600 ಗ್ರಾಮ್ ಬೆಲ್ಲ ಸಾಕಾಗ್ತದೆ. ಮತ್ತು ನೋಡು, ಈಗ ಕದಡಿಸ್ತಾ ಇರಬೇಕು. ಇಲ್ಲಿಂದ ಪಕ್ಕದಿಂದ ನೀವು ಅಲ್ಲುಗಾಡಬಾರ್ದು, ಯಾಕೆಂದರೆ ಅದು ಸೀದು ಹೋಗ್ಬೋದು. ಮತ್ತೊಂದು ಸ್ಟೀಲ್ ಪಾತ್ರೆಯಲ್ಲೇ ಇಟ್ಟಿದ್ದೇನೆ, ಹಾಗಾಗಿ ಈಗ ಅದರ ಅಡಿಭಾಗ ತಳಭಾಗ ಹಿಡಿಯೋದಾಗೆ ನೋಡ್ಕೊಳ್ಬೇಕು. ಈ ಬೆಲ್ಲ ಎಲ್ಲ ಕದಡಿ ಹೋಗಿದೆ. ಈಗ ತೆಂಗಿನ ಹಾಲು ಹಾಕುವ ನಾವು. ಈಗ ಕುದಿದು ಬೀಳಬಾರ್ದು, ಪಕ್ಕದಲ್ಲಿ ನಿಂತಿರಬೇಕು ನೋಡಿ. ಈಗ ಚೆನ್ನಾಗಿ ಕುದಿಬೇಕು. ಇಲ್ಲಿ 1 ಸ್ಪೂನ್ ಅಕ್ಕಿನ ನಾನು ನೆನೆ ಹಾಕಿದ್ದೆ. ಇದನ್ನೀಗ ನೈಸಾಗಿ ಕಡೆದು ಈ ಪಾಯಸ ಕುದಿಯುವಾಗ ಸೇರಿಸಬೇಕು. ಯಾಕಂದರೆ ಸ್ವಲ್ಪ ಗಟ್ಟಿ ತಿಕ್ಕ ಬರಲಿಕ್ಕೆ. ಅದಕ್ಕೆ ಬೇರೆ ಏನು ಕಾರ್ನ್ಫ್ಲೋರ್ ಅದೆಲ್ಲ ಹಾಕಲೇಬಾರ್ದು. ಅಕ್ಕಿಯನ್ನು ರುಬ್ಬಿ ಸ್ವಲ್ಪ ಹಾಕಿದ್ರು, 1-1.5 ಸ್ಪೂನ್ ಅಕ್ಕಿ ಸಾಕು. ಈಗ ಏಲಕ್ಕಿನ ಹಾಕ್ತಾಯಿದ್ದೇನೆ ನಾನಾಯಿತು. ಏಲಕ್ಕಿ ಹಾಗೆ ನೋಡಿ, ಪಾಯಸ ಒಳ್ಳೆ ಕುದೀತಾ ಇದೆ. ಈಗ ನಾವು ಕಡ್ದಿಟ್ಟ
ಒಂದು ಸ್ಪೂನ್ ಅಕ್ಕಿ ನೆನೆ ಹಾಕಿ ಕಡ್ದೆ ಅಂತ ಹೇಳೋದಲ್ಲ, ಅದನ್ನು ಹಾಕುವ ನಾವು ಸ್ವಲ್ಪ ತಿಕ್ಕ ಬರಲಿಕ್ಕೋಸ್ಕರ. ನೋಡಿ, ಈಗ ಕುದಿಲಿಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ನಾವು ದ್ರಾಕ್ಷಿ ಗೋಡಂಬಿನೆಲ್ಲ ಉರಿಯುವ. ತುಪ್ಪದಲ್ಲಿ ಬೇಕಂತ ತುಪ್ಪದಲ್ಲಿ ಉರಿಯಿರಿ, ಎಣ್ಣೆಯಲ್ಲಾದರೂ ಉರಿಯಿರಿ. ಈಗ ನಮ್ಮ ತೆಂಗಿನ ಹಾಲಿನ ಬೆಲ್ಲದ ಸೂಪರ್ಬ್ ಪಾಯಸ ರೆಡಿ ಆಯಿತು. ಹಾಗೆ ನಾವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕುವ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಬಹಳ ಇಷ್ಟ ಆಗ್ತದೆ. ರಜದಲ್ಲಿ ಮಾಡಿಕೊಡಿ. ಹಾಗೆ ತೆಂಗಿನ ಹಾಲು ಬೆಲ್ಲ ಎಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಈ ಪಾಯಸ ಮಾಡಿ ಕುಡಿದು ನನಗೆ ಕಮೆಂಟ್ ಮಾಡಿ, ನನ್ನ ಈ ವಿಡಿಯೋನ ಶೇರ್ ಮಾಡಿ, ನನಗೆ ತುಂಬ ಪ್ರೋತ್ಸಾಹ ಕೊಡಿ. ಒಳ್ಳೊಳ್ಳೆ ಹೆಲ್ತಿ ಅಡುಗೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.